ಜನರ ಆಸೆಗೆ ಸ್ಪಂದಿಸಿದ ಮಲ್ಲಿಕಾರ್ಜುನ ಹೊರಕೇರಿ. ಗರಗದಲ್ಲಿ ಬ್ಯಾಂಕ್ ಆರಂಭ. ಧಾರವಾಡ ಜಿಲ್ಲೆಯ ಗರಗ ಗ್ರಾಮದ ಜನರ ಬಹುದಿನಗಳ ಕನಸಾಗಿದ್ದ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ಬ್ಯಾಂಕ್ ಇದೀಗ ಸಾಕಾರಗೊಳ್ಳುತ್ತಿದೆ. ಗ್ರಾಮದ ಜನರ ಆಶಯಕ್ಕೆ ಸ್ಪಂದಿಸಿದ ಮಲ್ಲಿಕಾರ್ಜುನ ಹೊರಕೇರಿಯವರ ನೇತೃತ್ವದಲ್ಲಿ ಬ್ಯಾಂಕಿನ ನೂತನ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮವನ್ನು 2026 ಆಗಸ್ಟ್ 9 ಭಾನುವಾರ ಬೆಳಿಗ್ಗೆ 10 ಹಮ್ಮಿಕೊಳ್ಳಲಾಗಿದೆ. ಬೈಲಹೊಂಗಲ ರಸ್ತೆಯ ಪೊಲೀಸ್ ಠಾಣೆ ಸಮೀಪದ ಅಲಸಂದಿ ಬಿಲ್ಡಿಂಗ್ನಲ್ಲಿ ನೂತನ ಬ್ಯಾಂಕ್ ಕಚೇರಿಯನ್ನು ಉದ್ಘಾಟಿಸಲಾಗುತ್ತದೆ. ಮಲ್ಲಿಕಾರ್ಜುನ ಸೌಹಾರ್ದ ಬ್ಯಾಂಕ್ ನಮಗಾಗಿ ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾವಾಗೆ ಅಧ್ಯಕ್ಷರನ್ನು ಕೇಳಿಕೊಂಡಾಗ ಅಧ್ಯಕ್ಷರು ಆಯಿತು ಅಂತಂದೇಳಿ ಇಲ್ಲಿ ಒಂದು ಶಾಖೆ ಆರಂಭಿಸಿ ಮಾಡಿದ್ದಾರೆ. ನಮ್ಮೆಲ್ಲ ಗ್ರಾಮೀಣ ಜನತೆಗೆ, ರೈತರಿಗೆ, ಇನ್ನುಳಿದಂಥ ಎಲ್ಲ ಜನರಿಗೂ ಇದು ಒಂದು ಸದಾವಕಾಶ, ಅದರಿಂದ ಅವಕಾಶ ಸಿಗಲಿ ಅನ್ನುವಂಥ ಭಾವನೆಯಿಂದ ನಾವು ಮಾಡಿದ್ದಕ್ಕೆ ಅವರು ನಮಗೆ ಸಹಕಾರ ಕೊಟ್ಟು ಈಗ ಅಲ್ಲಿ ಒಂದು ಬ್ಯಾಂಕ್ ಒಂದು ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಸದಾ ಅವರ ಒಂದು ಬ್ಯಾಂಕಿಗೆ ನಾವು ಚಿರಋಣಿಯಾಗಿರ್ತೀವಿ. ನಮ್ಮ ಮಾತಿಗೆ ಅವರು ಬೆಲೆ ಕೊಟ್ಟು ಬಂದಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಮಗೆ ಬೆನಿಫಿಟ್ಟು ಅಂತಂದರೆ ನೋಡಿ, ಯಾವುದೇ ಈಗ ನಾವು ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಹೋದರೆ 108 ಕಾಪೀಸ್ ತೊಂಬರ್ರಿ, ಅದನ್ನು ತೊಂಬರ್ರಿ, ಇದನ್ನು ತೊಂಬರ್ರಿ, ಆ ರಗಳು ಈ ರೆಗಳಿದೆ. ಇಲ್ಲೇ ಆ ರೀತಿ ಯಾವುದೇ ರೀತಿ ಇಲ್ಲ ಅನ್ನುವುದನ್ನು ನಾವು ಮನಗಟ್ಟಾಗ ಅವ್ರಿಗೆ ನಾವು ಸೌಹಾರ್ದ ಮಲ್ಲಿಕಾರ್ಜುನ ಸೌಹಾರ್ದ ಅವ್ರು ಕೇಳಿದಾಗ ಆಯಿತು ನಾವು ಬಂದು ಗ್ರಾಮೀಣ ಜನತೆಗೆ ಮಾಡ್ತೀವಿ, ನಾವು ಯಾವುದೇ ರೀತಿ ಇವನ್ನ ಡಾಕ್ಯುಮೆಂಟ್ಸ್ಗಳನ್ನ ಭಾಳ ಕೇಳದೆ ಯಾವುದು ಬೇಕಾಗಿರ್ತದೆ ಅದನ್ನು ಅವ್ರ ಕಡೆಯಿಂದ ಇಸ್ಕೊಂಡು ನಾವು ಅವರಿಗೆ ಸಹಾಯ ಮಾಡ್ತೀವಿ ಅಂತೇಳಿ ಬಂದಿದ್ದಾರೆ ಸರ್. ಮಲ್ಲಿಕಾರ್ಜುನ ಸೌಹಾರ್ದ ಬ್ಯಾಂಕ್ ವತಿಯಿಂದ ನಾವು ಹೊಲಿಗೆ ಕ್ಲಾಸ್ ಫ್ರೀ ಇಟ್ಟಿದ್ದೇವೆ ಇಲ್ಲಿ, ಹಾಗೂ ಕಂಪ್ಯೂಟರ್ ಕ್ಲಾಸ್ ಎಲ್ಲ ಬಡವರು ಬರಲಿ ಅಂಥೇಳಿ ಫ್ರೀ ಕ್ಲಾಸ್ ಇಟ್ಟಿದ್ದೇವೆ. ಇಲ್ಲಿ ಬರ್ತಾ ಇದ್ದಾರೆ ಜನ, ನಾವು ಹೇಳ್ಕೊಡ್ತಾ ಇದ್ದೇವೆ ಅವರಿಗೆ. ಲೇಡೀಸ್ಗೆ ಹೊಲಿಗೆ ಕ್ಲಾಸ್ ಫ್ರೀ ಇಟ್ಟಿದೆ. ಮಲ್ಲಿಕಾರ್ಜುನ ಸೌಹಾರ್ದ ಬ್ಯಾಂಕ್ ಹೊಲಿಗೆ ಕ್ಲಾಸ್ ಫ್ರೀ ಇಟ್ಟಿದೆ, ಹಾಗೂ ಕಂಪ್ಯೂಟರ್ ಫ್ರೀ ಇಟ್ಟಿದೆ, ಹಾಗೂ ಮಿಷನ್ನು ನಾವು ಇದು ಫ್ರೀ ಹೊಲಿಗೆ ಕ್ಲಾಸ್. ಇದು 12 ಗಂಟೆಯಿಂದ 2:30ವರೆಗೂ ಕ್ಲಾಸ್, ಫ್ರೀ ಕ್ಲಾಸ್. ಅವರು SLC ಮುಗಿಸಿರ್ಬೇಕು, ಅವ್ರದ್ದು ಡಾಕ್ಯುಮೆಂಟ್ಸ್ ಇಸ್ಕೊತೀವಿ. ನನ್ನ ಹೆಸರು ಪಾರ್ವತಿ ಎಲಿಗಾರ್. ನಾವು ಕೊಟಬಾಗಿಂದ ಬಂದಿದ್ದೇವೆ. ಇಲ್ಲಿ ಹೊಲಿಗೆ ಕ್ಲಾಸ್ ಚಲೋ ನಡ್ಸತ್ತಾರ. ಮೇಡಮ್ಮ ನೀಟಾಗಿ ಹೇಳ್ಕೊಡ್ತಾರೆ. ಒಂದೊಂದು ಸ್ಟೆಪ್ಪನ್ನು ಎಲ್ಲರಿಗೂ ಅರ್ಥ ಆಗುವಂಗೆ ಹೇಳ್ಕೊಡತ್ತಾರ. ಮಲ್ಲಿಕಾರ್ಜುನ ಸೌಹಾರ್ದ ಸಂಘ ಚಲೋ ನಡೆಯತೈತಿ. ಸಂಘದಿಂದನೇ ನಾವು ಹೊಲಿಗೆ ಕ್ಲಾಸಿಗೆ ಬರಾತೇವು. ಬಳಿಕ ಗರಗದ ಶ್ರೀ ಜಗದ್ಗುರು ಮಡಿವಾಳೇಶ್ವರ ಕಲ್ಮಠ ಕಲ್ಯಾಣ ಮಂಟಪದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಯಲಿವೆ. ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಜಗದ್ಗುರು ಡಾ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಮುರುಘಮಠ ಧಾರವಾಡ, ಪರಮಪೂಜ್ಯ ಆತ್ಮಾರಾಮ್ ಮಹಾಸ್ವಾಮಿಗಳು, ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು, ಮುನೇಶ್ವರ ಆಚಾರ್ಯ ಮಹಾಸ್ವಾಮಿಗಳು, ಶಿವಸಿದ್ದರಾಮಯ್ಯನವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಅಭಿನವ ಬಸವಣ್ಣನವರು ಆಶೀರ್ವಚನ ನೀಡಲಿದ್ದಾರೆ. ಇದೇ ವೇಳೆ ಅಜ್ಜಪ್ಪ ಹೊರಕೇರಿ, ಪ್ರಹ್ಲಾದ್ ಜೋಶಿ, ಶಿವಲೀಲಾ ವಿನಯ ಕುಲಕರ್ಣಿ, ಅಮೃತ ದೇಸಾಯಿ, ಲಿಂಗರಾಜ್ ಪಾಟೀಲ್, ಸೀಮಾ ಮಸೂತಿ, ಮಂಜುಳಾ ಹೊರಕೇರಿ, ತವನಪ್ಪ ಅಷ್ಟಗಿ, ಲಿಂಗನಗೌಡ ಮರಿಗೌಡ್ರು, ಸವಿತಾ ಅಮರಶೆಟ್ಟಿ, ಮಂಜುನಾಥ ಮಕ್ಕಳಗೇರಿ, ಮಂಜುನಾಥ ಹೊರಕೇರಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಲಿದ್ದಾರೆ. ಗರಗ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ಮತ್ತಷ್ಟು ಸುಲಭಗೊಳಿಸುವ ಉದ್ದೇಶದಿಂದ ಆರಂಭವಾಗುತ್ತಿರುವ ಈ ಬ್ಯಾಂಕ್ ಗ್ರಾಮೀಣ ಅಭಿವೃದ್ಧಿಗೆ ಹೊಸ ಉತ್ತೇಜನ ನೀಡಲಿದೆ ಎಂಬ ವಿಶ್ವಾಸ ವ್ಯಕ್ತವಾಗಿದೆ. ಒಟ್ಟಾರೆ ಗರಗ ಗ್ರಾಮದ ಜನರ ಬಹುಕಾಲದ ನಿರೀಕ್ಷೆಯಾಗಿದ್ದ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ಬ್ಯಾಂಕ್ ಉದ್ಘಾಟನೆಗೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆಯಿದೆ. ಈ ಸಣ್ಣ ವ್ಯಾಪಾರಸ್ಥರು, ರೈತರು ಮತ್ತು ಮಹಿಳೆಯರಿಗೆ ಎಲ್ಲ ರೀತಿಯಿಂದ ಅನುಕೂಲ ಆಗಲಿ ಅಂತೇಳಿ ನಾವು ಅದನ್ನ ಇಲ್ಲಿ ಸ್ಥಾಪನೆ ಮಾಡಕ್ಕೆ ಅವ್ರಿಗೆ ವಿನಂತಿ ಮಾಡ್ತೀವಿ. ಸ್ಥಾಪನೆ ನಾಳೆ 9ನೇ ತಾರೀಕಿಗೆ ಅದ. ಸಣ್ಣ ಕೆಲಸಕ್ಕಾಯ್ತು, ಒಂದು ಹೆಣ್ಮಕ್ಳಿಗೆ ಒಂದು ಉದ್ಯೋಗ, ಕಂಪ್ಯೂಟರ್ ಆಯ್ತು, ಹೊಲಿಗೆ ಯಂತ್ರ ಆಯ್ತು, ಈಗ ಲೋನ್ ತಗೊಂಡು ಬೇರೆ ಏನಾರು ಒಂದು ಉದ್ಯೋಗ ಮಾಡುವ ಉದ್ದೇಶಕ್ಕಾಗುತ್ತೆ. ಗರಗದ ಗ್ರಾಮಕ್ಕೆ ನಮ್ಮ ಮಲ್ಲಿಕಾರ್ಜುನ ಒಂದು ಸೌಹಾರ್ದ ಸೊಸೈಟಿ ಬ್ಯಾಂಕ್ ಅನ್ನ ತರಬೇಕಂತೇಳಿ ನಾವು ಊರನ್ನವರು ಸ್ವಲ್ಪ ನಾವೆಲ್ಲ ಅಂಗಡಿ ವ್ಯಾಪಾರಸ್ಥರೆಲ್ಲ ಸೇರಿ ಅವರಿಗೆ ತುಂಬಾ ರಿಕ್ವೆಸ್ಟ್ ಮಾಡಿದ್ದೀವಿ. ಮಲ್ಲಿಕಾರ್ಜುನ ಸರ್ಗೆ ಎಲ್ಲ ರಿಕ್ವೆಸ್ಟ್ ಮಾಡಿ ಅವರೆಲ್ಲ ತೊಗೊಂಡ್ಬಂದು ಈಗ ನಮ್ಮ ಸೊಸೈಟಿ ಮಾಡ್ಯಾರ. ನಮಗೆ ಭಾಳ ಅನುಕೂಲ ಆಗ್ಯದ. ನಾವು ಅಲ್ಲಿ ಗ್ರಾಹಕರು ಕೂಡ, ಆಮೇಲೆ ನಮಗೆ ವ್ಯಾಪಾರಸ್ಥರಿಗೆ, ಆಮೇಲೆ ಊರಾನ ಎಲ್ಲ ಜನರಿಗೆ, ನಾಗರಿಕ ಇದರಿಂದ ಭಾಳ ಅನುಕೂಲ ಆಕೈತಿ ಅಂತ ಈಗ ಸದ್ಯ ಆಗೈತಿ. ಇನ್ನು ಮುಂದಾದರೂ ಆಕತಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರೆಗೆ ಹೋಗೊಟ್ಟು ಇಲ್ಲೇ ಬ್ಯಾಂಕ್ ಇದ್ರ ವ್ಯವಸ್ಥೆ ಮಾಡಿದ್ದಕ್ಕೆ ಮಲ್ಲಿಕಾರ್ಜುನ ಹೊರಕೇರಿಗೆ ನಾವು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಮಲ್ಲಿಕಾರ್ಜುನ ಒಂದು ಸೊಸೈಟಿ ನಮ್ಮ ಗರಗದಲ್ಲಿ ಓಪನಿಂಗ್ ಆಗ್ತಾ ಇದೆ. ಇದೇ
9 ತಾರೀಕು ಮಠದಲ್ಲಿ ಅದು ಪ್ರೋಗ್ರಾಮ್ ಇಟ್ಟಿದ್ದಾರೆ ಇಲ್ಲಿ. ಅದು ಎಲ್ಲರೂ ಬಂದು ಸಹಕರಿಸಿ ಆ ಬ್ಯಾಂಕ್ ಅಧಿಕಾರಿಗಳಿಗೆ ಬಂದು ಭೇಟಿ ಕೊಟ್ಟು ತಮ್ಮ ಸೌಲಭ್ಯಗಳನ್ನು ಉಪಯೋಗಿಸಬೇಕು. ಆಮೇಲೆ ಅದೊಂದು ಅವಶ್ಯಕತೆ ಇತ್ತು ನಮ್ಮ ಗರಗ ಬ್ಯಾಂಕ್ದಲ್ಲಿ. ನಾವು ಹೇಳಿ ಕಾಸ ಅದನ್ನು ಉಚ್ಚಿಸಿ ಮಾಡಿ ಕಾಸ ನಮ್ಮ ಲೋನ್ ತೊಗೊಂಡು ನಾವು ದಂಧೆಗೆ ಹಾಕಿ ನಮ್ಮ ಸವಲತ್ತನ್ನು ಉಪಯೋಗಿಸಿದ್ದೀವಿ. ನಾವು ತುಂಬ ಎಲ್ಲ ಜನಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ನಾವು ಕೇಳ್ಕೊಂಡು ತಮ್ಮ ಅನಿಸಿಕೆಗಳನ್ನು ನಾವು ಹೇಳಿದ್ದೇವೆ. ನಮ್ಮ ಗರಗದಲ್ಲಿ ಆನಂದ್ ಸರ್ ಅಂಥೇಳಿ ಅದಾರು, ಅವರು ಹೋಗಿ ನಾವು ಭೇಟಿ ಆಗಿದ್ದೀವಿ ಅವ್ರಿಗೆ, ಸರ್ಗೆ. ನಮಗೆ ತುಂಬ ಅವರು ಲೋನನ್ನು ಮಾಡಿಕೊಟ್ರು. ತುಂಬ ಚೆನ್ನಾಗಿ ನಮಗೆ ಒಂದು ಸುಮಾರು 40-50 ಸಾವಿರ ರೂಪಾಯಿ ಲೋನ್ ಕೊಟ್ಟರು. ಆಮೇಲೆ ಲೋನು ನಾವು ಕಟ್ಟಿದ್ದೀವಿ. ಈಗ ಮತ್ತೆ ನಮಗೆ 1 ಲಕ್ಷ ರೂಪಾಯಿ ಅವರು ನಮಗೆ ಕೊಡ್ತೇನೆ ಅಂಥೇಳಿ ಹೇಳಿದ್ದಾರೆ. ಮತ್ತು 1 ಲಕ್ಷ ರೂಪಾಯಿ ಅವ್ರು ಮಾಡಿಕೊಡ್ತಾರೆ. ನಮ್ಮ ವ್ಯವಹಾರ ದೃಷ್ಟಿಯಿಂದ ನಾವು ಚೆನ್ನಾಗಿ ಮಾಡ್ಕೊತ ಹೋಗ್ತೀವಿ ಸರ್. ಮತ್ತು ನಮ್ಮ ಒಂದು ಸೊಸೈಟಿ ಗರಗದಲ್ಲಿ ಈಗ ಮಲ್ಲಿಕಾರ್ಜುನ್ ಹೊರಕೇರಿ ಅವರು ತುಂಬ ನಮ್ಮ ಗರಗಕ್ಕೆ ಅದೊಂದು ಕೊಡುಗೆಯನ್ನು ಇಲ್ಲಿ ಬ್ಯಾಂಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ತಾವು ಹೋಗಿ ಭೇಟಿಯಾಗಿ ಸಹಕರಿಸಬೇಕು.